Hello everyone, welcome to my YouTube channel. SSLC ಎಕ್ಸಾಮ್ ಮ್ಯಾಥಮೆಟಿಕ್ಸ್. ಇಂದು ನಡೆದ SSLC ಪರೀಕ್ಷೆ ಗಣಿತ ಕನ್ನಡ ಮಾಧ್ಯಮ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳು. ಫಸ್ಟ್ ಮೇನ್ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಟೈಪ್ ಕ್ವಶನ್ಸ್. ಯಾವುದಾದ್ರೂ ಕ್ವಶನ್ಸ್ದು ಆನ್ಸರ್ ರಾಂಗ್ ಇದ್ದರೆ ಕಮೆಂಟ್ ಮಾಡಿ. ಫಸ್ಟ್ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸಂಕ್ಷಿಪ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ 8 ಮಾರ್ಕ್ಸ್ಗೊಂದು ಕ್ವಶನ್ ಇದೆ. 8 ಮಾರ್ಕ್ಸ್ ಕ್ವಶನ್ ಇದು. ಸೊ ಫಸ್ಟ್ ಚೂಸ್ ದ ಕರೆಕ್ಟ್ ಆನ್ಸರ್ಗೆ 2 ಮತ್ತು 3ರ ಲಾಸಹ ಆಪ್ಷನ್ ಎ 2. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಆನ್ಸರ್. ಸೆಕೆಂಡ್ ಕ್ವಶನ್ ಆನ್ಸರ್ ನೀವೇ ಯಾವುದು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ 3ನೇ ಪ್ರಶ್ನೆಗೆ ಆನ್ಸರ್. ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣವು, ಇಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ನೀವಿಲ್ಲಿ ಟಿಕ್ ಮಾಡಬೇಕು. ಇಲ್ಲಿ ನಿಮಗೆ ಆಪ್ಷನ್ ಡಿ ಆನ್ಸರ್ ಆಗುತ್ತೆ. x² + 3x + 4 = 0. ಇದು ನಿಮಗೆ 3ನೇ ಪ್ರಶ್ನೆಗೆ ನಿಮಗೆ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಇವುಗಳಲ್ಲಿ ಯಾವಾಗಲೂ ಸಮರೂಪವಾಗಿರುವ ಆಕೃತಿಗಳು. ಇದಕ್ಕೆ ಆನ್ಸರ್ ಆಪ್ಷನ್ ಎ ಆಗುತ್ತೆ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವುದೇ 2 ಸಮಬಾಹು ತ್ರಿಭುಜಗಳು, ವರ್ಗ ಮತ್ತು ಆಯತ, ವರ್ಗ ಮತ್ತು ವಜ್ರಾಕೃತಿ, ಯಾವುದೇ 2 ತ್ರಾಪಿಜ್ಯಗಳು. ಇದಕ್ಕೆ ಆನ್ಸರ್ ಆಪ್ಷನ್ ಎ, ಯಾವುದೇ 2 ಸಮಬಾಹು ತ್ರಿಭುಜಗಳು. 5ನೇ ಪ್ರಶ್ನೆಯಲ್ಲಿ ತ್ರಿಜ್ಯ r ಮಾನಗಳಿರೋ ಒಂದು ಗೋಳದ ಘನಫಲವು ಅಂತ ಕ್ವಶನ್ ಕೇಳಿದ್ದಾರೆ. ಅದ್ರ ಜೊತೆ 4 ಆಪ್ಷನ್ ಇದೆ ನಿಮಗೆ. ಇಲ್ಲಿ ನಿಮಗೆ ಆನ್ಸರ್ ಆಪ್ಷನ್ ಬಿ ಆಗುತ್ತೆ, 4/3 ಘನಮಾನ ಅಂತ. ನೆಕ್ಸ್ಟ್ 6ನೇ ಪ್ರಶ್ನೆ. ಮೂಲ ಬಿಂದುವಿನಿಂದ P(xy) ಬಿಂದುವಿಗೆ ಇರುವ ದೂರವು ಅಂತ ಹೇಳಿದ್ದಾರೆ. ಇಲ್ಲಿ ಆಪ್ಷನ್ ಸಿ, x² √x² + y². ಇದು 4ರಿಂದ 6ನೇ ಪ್ರಶ್ನೆಗೆ ಉತ್ತರ. ಇದರಲ್ಲಿ ಯಾವುದಾದ್ರು ರಾಂಗ್ ಇದೆ ನನಗೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ನೆಕ್ಸ್ಟ್ ಇಲ್ಲಿ 7ನೇ ಪ್ರಶ್ನೆಯಲ್ಲಿ -1 -3 -5 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸನ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೀವು ಸಾಮಾನ್ಯ ವ್ಯತ್ಯಾಸ ಫೈಂಡ್ ಔಟ್ ಮಾಡಿದ್ರೆ ಮೈನಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೈನಸ್ ಮಾಡಿದ್ರೆ -2ನೇ ಆನ್ಸರ್ ಆಗುತ್ತೆ. ಕೊಟ್ಟಿರುವ ಚಿತ್ರದಲ್ಲಿ O ವೃತ್ತಕೇಂದ್ರ ಮತ್ತು APB ಕಂಸದ ಉದ್ದ 4π ಸೆಂಟಿಮೀಟರ್ ಆಗಿದೆ. ಸೊ ಅದರಲ್ಲಿ 0B = 9 ಸೆಂಟಿ ಆದರೆ 9 ಕೋನದ ಅಳತೆಯು ಅಂತ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ 60 ಡಿಗ್ರಿ, 80 ಡಿಗ್ರಿ, 85, 70. ನೀವು ಇಲ್ಲಿ 60 ಡಿಗ್ರಿನ ಮಾರ್ಕ್ ಮಾಡಬೇಕು. 60 ಡಿಗ್ರಿ ರೈಟ್ ಆನ್ಸರ್. ಥ್ಯಾಂಕ್ ಯು.